ಆರ್ಎಸ್ಎಸ್ ಕುರಿತು ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಂತಹ ವ್ಯಕ್ತಿಗಳ ಮೇಲೆ ಅಂದರೆ ಕಾಂಗ್ರೆಸ್ ನಾಯಕರ ಮೇಲೆ ಈಗ ನೋಟಿಸನ್ನು ಕೊಡಲಾಗಿದೆ ಅಥವಾ ನೋಟಿಸ್ ಜಾರಿ ಮಾಡಿದೆ. ದೂರು ಕೂಡ ದಾಖಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ ನೋಟಿಸನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ದಿನೇಶ್ ಗುಂಡೂರಾವ್ ಮತ್ತು ಮೊಹಮ್ಮದ್ ಆರಿಸ್ ನಲ್ಲಪಾಡೆ ಏನಿದ್ದಾರೆ ಅವರಿಗೆ ಕೋರ್ಟ್ ನೋಟಿಸನ್ನು ಕೊಟ್ಟಿದೆ. ದೂರು ದಾಖಲಾಗಿತ್ತು ಇವರ ಮೇಲೆ. ಆರ್ಎಸ್ಎಸ್ ವಿರುದ್ಧವಾಗಿ ಇವರು ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎನ್ನುವಂತಹ ವಿಚಾರವಾಗಿ ಈಗ ನಗರದ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಏನಿದೆ ನೋಟಿಸನ್ನು ಜಾರಿ ಮಾಡಿದೆ ಈ ಮೂವರ ಮೇಲೆ. ಆರ್ಎಸ್ಎಸ್ ಸದಸ್ಯ ಆಗಿರುವಂತಹ ತೇಜಸ್ವಿ ಏನಿದ್ದಾರೆ ಅವರು ಸಲ್ಲಿಸಿದ್ದಂತಹ ಒಂದು ಖಾಸಗಿ ದೂರು ಏನಿತ್ತು ಆ ದೂರಿನ ಅನ್ವಯ ಈಗ ಕೋರ್ಟ್ ಇವರಿಗೆ ನೋಟಿಸನ್ನು ಕೊಟ್ಟಿರುವಂಥದ್ದು. ಇದೇ ದೂರಿನ ಮೇರೆಗೆ ನ್ಯಾಯಾಲಯ ಮೂವರಿಗೆ ನೋಟಿಸ್ ಕೊಟ್ಟಿದೆ. ಭಾರತೀಯ ನ್ಯಾಯ ಸಂಹಿತೆ VNS ಸೆಕ್ಷನ್ 356/2 ಅಡಿಯಲ್ಲಿ ದೂರು ದಾಖಲಾಗಿರುವಂಥದ್ದು. ದೂರು ಕೊಟ್ಟಿರ್ತಾರೆ. ಪ್ರಕರಣದ ವಿಚಾರಣೆಯನ್ನು ಏನಿದೆ ಈ ಹಿಂದೆ ಕೂಡ ನಡೆಸಿತ್ತು. ಮತ್ತೆ ಈ ಒಂದು ವಿಚಾರಣೆಯನ್ನು ಜನವರಿ 14ಕ್ಕೆ ಮುಂದೂಡಿದೆ ಕೋರ್ಟ್ ಈ ಒಂದು ವಿಚಾರವಾಗಿ. ಯಾಕಂದರೆ ಪ್ರಿಯಾಂಕ್ ಖರ್ಗೆ ಆಗಿರ್ಬೋದು, ದಿನೇಶ್ ಗುಂಡೂರಾವ್ ಆಗಿರ್ಬೋದು, ಆರಿಸ್ ಆಗಿರ್ಬೋದು, ಇವರು RSS ವಿರುದ್ಧವಾಗಿ ಕೆಲವೊಂದು ಮಾತುಗಳನ್ನಾಡಿದ್ರು ಎನ್ನುವಂತಹ ವಿಚಾರ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ RSS ಸದಸ್ಯ ಒಬ್ಬರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆ ಕಂಪ್ಲೇಂಟ್ನ ಆಧಾರದ ಮೇಲೆ ಕೋರ್ಟ್ ಈಗ ನೋಟಿಸ್ ಕೊಟ್ಟಿದೆ. ಯಾಕಂದರೆ ಈ ಹಿಂದೆ ನಾವು ನೋಡಿದ್ದೀವಿ RSS ವಿಚಾರವಾಗಿ ಪ್ರಿಯಾಂಕ್ ಖರ್ಗೆ ಏನೆಲ್ಲ ಮಾತನಾಡಿದ್ರು, ಯಾವ ಒಂದು ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯ್ತದು. ಪಥಸಂಚಲನದ ವಿಚಾರವಾಗಿ ಅಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ RSSನ ಪಥಸಂಚಲನ ನಡೆಸಬೇಕು ಅಥವಾ ಮಾಡ್ತೀವಿ ಅಂತ ಏನು ಹೇಳಿದ್ರಲ್ಲ ಆ ಒಂದು ವಿಚಾರವಾಗಿ ಇವರು ಮಾತನಾಡಿದ್ರು, ತಡೆದಿದ್ರು, ಏನೋ ಒಂದು ಅವಹೇಳನಕಾರಿ ಹೇಳಿಕೆಗಳನ್ನು ಕೊಟ್ಟಿದ್ರು RSS ಕುರಿತಾಗಿ. ಹೀಗಾಗಿ ಅದನ್ನು ನಾವು ಸಹಿಸೋದಿಲ್ಲ ಅಂತ ಹೇಳಿ RSS ಸದಸ್ಯರೊಬ್ಬರು ಹೋಗಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದೇ ಕಂಪ್ಲೇಂಟ್ ವಿಚಾರವಾಗಿ ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಏನಿದೆ ಅದು ನೋಟಿಸನ್ನು ಜಾರಿ ಮಾಡಿದೆ ಮೂವರಿಗೆ. VNS ಸೆಕ್ಷನ್ ಅಡಿಯಲ್ಲಿ ನಾವು ಒಂದು ದೂರು ಮಾಡ್ತೀವಿ ಅಂತ ಹೇಳಿದರು. ದೂರು ದಾಖಲಿಸಿದ್ರು 356/2 ಏನಿದೆ ಅದರ ಅಡಿಯಲ್ಲಿ ದೂರು ಕೂಡ ಇವರು ಸಲ್ಲಿಸಿದ್ರು. ಆ ದೂರಿನ ಅನ್ವಯ ಈಗ ಕೋರ್ಟು ಈ ಒಂದು ವಿಚಾರಣೆಯನ್ನು ನಾವು ಜನವರಿ 14ಕ್ಕೆ ಮುಂದೂಡಿದ್ದೇವೆ ಅಂತ ಹೇಳಿದರು. ಹೀಗಾಗಿ ಮೂವರು ನಾಯಕರಿಗೆ ಸಂಕಷ್ಟ ಎದುರಾಗುವುದು. ಈಗಾಗಲೇ RSS ವಿಚಾರದಲ್ಲಿ ಕಾಂಗ್ರೆಸ್ ಹಲವಾರು ಬಾರಿ ಮುಖಭಂಗವನ್ನು ಅನುಭವಿಸುತ್ತೆ. ಏನಂದರೆ ನಮಗೆ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದರು. ಕಾಂಗ್ರೆಸ್ನವರು ಹೇಳ್ತಾ ಇದ್ರು ಏನಂದರೆ ನಾವೇನು ನಿಮ್ಮನ್ನು ಮಾಡಬೇಡಿ ಅಂತ ಹೇಳಿರಲಿಲ್ಲ, ಅನುಮತಿಯನ್ನು ತೆಗೆದುಕೊಂಡು ಮಾಡಿ ಅಂತ ಮಾತ್ರ ನಾವು ಹೇಳಿದ್ವಿ ಅಂತ ಹೇಳಿದರು. ಇದಕ್ಕೆ CM ಸಿದ್ದರಾಮಯ್ಯ ಮಾತನಾಡಿದರು, ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದರು. ಪ್ರಿಯಾಂಕ್ ಖರ್ಗೆ ಅಂತ ಅವರ ಚಿತ್ತಾಪುರದಲ್ಲಿ ಆದಂಥ ಒಂದು ವಿಚಾರ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಹೋಗಿತ್ತು. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಪದೇ ಪದೇ RSS ಬಗ್ಗೆ ಮಾತನಾಡ್ತಾ ಇದ್ರು, ಪದೇ ಪದೇ ಕೆಣಕ್ತಾ ಇದ್ರು. ಅದೇ ರೀತಿಯಾಗಿ ಕೆಲವೊಂದು ಬಾರಿ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತನಾಡಿದರು, ಮೊಹಮ್ಮದ್ ಆರಿಸ್ ನಲ್ಲಪಾಡ್ ಅವರು ಕೂಡ ಮಾತನಾಡಿದ್ರು ಈ ಒಂದು RSS ವಿಚಾರವಾಗಿ. ಇವರು ಎಲ್ಲೋ ಒಂದು ಕಡೆ RSS ಬಗ್ಗೆ ಬೇರೆ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ, ಅವಹೇಳನಕಾರಿಯಾಗಿ ಮಾತನಾಡ್ತಾ ಇದ್ದಾರೆ, ಇದನ್ನು ಸಹಿಸಬಾರ್ದು ಅಂತ ಹೇಳಿ ದೂರು ಕೊಟ್ಟಿರ್ತಾರೆ. ಆ ದೂರಿನ ಮೇರೆಗೆ ಈಗ ನೋಟಿಸ್ ಕೂಡ ಜಾರಿಯಾಗಿದೆ. 14ನೇ ತಾರೀಕು ಇದ್ರ ವಿಚಾರಣೆ ನಡೆಯುತ್ತೆ. ಕೋರ್ಟ್ ಏನು ಹೇಳುತ್ತೆ, ಏನು ತೀರ್ಪು ಕೊಡುತ್ತೆ ಅನ್ನೋದನ್ನು ನೋಡಬೇಕು. RSS ವಿಚಾರದಲ್ಲಿ ಕಾಂಗ್ರೆಸ್ ಹಲವಾರು ಬಾರಿ ಮುಖಭಂಗವನ್ನು ಅನುಭವಿಸುತ್ತೆ. ಏನಂದರೆ ನಮಗೆ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದರು. ಕಾಂಗ್ರೆಸ್ನವರು ಹೇಳ್ತಾ ಇದ್ರು ಏನಂದರೆ ನಾವೇನು ನಿಮ್ಮನ್ನು ಮಾಡಬೇಡಿ ಅಂತ ಹೇಳಿರಲಿಲ್ಲ, ಅನುಮತಿಯನ್ನು ತೆಗೆದುಕೊಂಡು ಮಾಡಿ ಅಂತ ಮಾತ್ರ ನಾವು ಹೇಳಿದ್ವಿ ಅಂತ ಹೇಳಿದರು. ಇದಕ್ಕೆ CM ಸಿದ್ದರಾಮಯ್ಯ ಮಾತನಾಡಿದರು, ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿದರು. ಪ್ರಿಯಾಂಕ್ ಖರ್ಗೆ ಅಂತ ಅವರ ಚಿತ್ತಾಪುರದಲ್ಲಿ ಆದಂಥ ಒಂದು ವಿಚಾರ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಹೋಗಿತ್ತು. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಪದೇ ಪದೇ RSS ಬಗ್ಗೆ ಮಾತನಾಡ್ತಾ ಇದ್ರು, ಪದೇ ಪದೇ ಕೆಣಕ್ತಾ ಇದ್ರು. ಅದೇ ರೀತಿಯಾಗಿ ಕೆಲವೊಂದು ಬಾರಿ ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತನಾಡಿದರು, ಮೊಹಮ್ಮದ್ ಆರಿಸ್ ನಲ್ಲಪಾಡ್ ಅವರು ಕೂಡ ಮಾತನಾಡಿದ್ರು ಈ ಒಂದು RSS ವಿಚಾರವಾಗಿ. ಇವರು ಎಲ್ಲೋ ಒಂದು ಕಡೆ RSS ಬಗ್ಗೆ ಬೇರೆ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ, ಅವಹೇಳನಕಾರಿಯಾಗಿ ಮಾತನಾಡ್ತಾ ಇದ್ದಾರೆ, ಇದನ್ನು ಸಹಿಸಬಾರ್ದು ಅಂತ ಹೇಳಿ ದೂರು ಕೊಟ್ಟಿರ್ತಾರೆ. ಆ ದೂರಿನ ಮೇರೆಗೆ ಈಗ ನೋಟಿಸ್ ಕೂಡ ಜಾರಿಯಾಗಿದೆ. 14ನೇ ತಾರೀಕು ಇದ್ರ ವಿಚಾರಣೆ ನಡೆಯುತ್ತೆ. ಕೋರ್ಟ್ ಏನು ಹೇಳುತ್ತೆ, ಏನು ತೀರ್ಪು ಕೊಡುತ್ತೆ ಅನ್ನೋದನ್ನು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.